ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಸೊ ಇದು ಸಂಜೆ ಎಲ್ಲರಿಗೂ ಕುಂಕುಮ ಕರೆದಿದೆ. ಸೊ ಅವ್ರು ಬರೋಕ್ಕಿಂತ ಮುಂಚೆ ದೇವ್ರಿಗೆ ಒಂದೊಂದ್ಸಲ ದೀಪ ಹಚ್ಬಿಟ್ಟು ಆರತಿ ಬೆಳಗ್ಗೆ ಬಿಡೋಣ ಅಂದ್ಬಿಟ್ಟು ಸೊ ಅವಳೇ ಎಲ್ಲ ದೀಪ ಎಲ್ಲ ಹಚ್ಚಿ ಆರತಿ ಎಲ್ಲ ಬೆಳಗಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಎಲ್ಲ ನೀಟಾಗಿ ರೆಡಿ ಆಗಿದ್ಲು. ಸೊ ಅವಳ ಕೈಲೇ ಎಲ್ಲ ನೀಟಾಗಿ ಮಾಡಪ್ಪ ನೀನೇ ಮಾಡು ಅಂತ ಹೇಳಿ ಅವಳ ಕೈಲೇ ಆರತಿ ಎಲ್ಲ ದೇವರಿಗೆಲ್ಲ ಮಾಡಿಸ್ದೆ. ಆಮೇಲೆ ನಾನು ಇನ್ನೊಂದ್ಸಲ ನಾನು ಆರತಿ ಮಾಡಿಬಿಟ್ಟು ಸೊ ಎಲ್ಲ ಫುಲ್ ರೆಡಿ ಮಾಡಿ ಕಾಯ್ತಾ ಇದ್ವಿ ಅರಿಶಿನ ಕುಂಕುಮಕ್ಕೆ ಬರೋರಿಗೆ. ಆಮೇಲೆ ಇವಳು ನಮ್ಮನೆ ಮುದ್ದು ಲಕ್ಷ್ಮಿ. ನಾನು ಇದನ್ನು ಫುಲ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸಿದ್ದೆ. ಇದನ್ನು ತುಂಬ ಚೆನ್ನಾಗಿ ಕಾಣ್ತಿದ್ಲು ಮಾತ್ರ. ಸೊ ಅದು ಸ್ಯಾರಿ ಪರ್ಪಲ್ ವಿತ್ ಗೋಲ್ಡ್ ಮಿಕ್ಸ್ ಇತ್ತು. ಬಾರ್ಡ್ರು ರೆಡ್ ಕಲರು ತುಂಬ ಚೆನ್ನಾಗಿ ಕಾಣ್ತಿತ್ತು ಸ್ಯಾರಿ ಮಾತ್ರ. ನೋಡಿ ಅವಳು ಅದೇ ಹೇಳ್ತಾ ಇದ್ಲು, ನೋಡಿ ಹಿಂಗೆ ಕಾಣ್ತಿದೆ ಅಂತ. ಚೆನ್ನಾಗಿ ಕಾಣ್ತಾ ಇದ್ಲು ಪಾಪು. ಆಮೇಲೆ ನಾನಿಲ್ಲಿ ದೇವರಿಗೆ ಸಪ್ರೇಟ್ ಅದಕ್ಕೆ ಮಡ್ಲಕ್ಕಿಗೆ ಒಂದು ಸ್ಯಾರಿ ಇಡ್ತೀನಿ ನಾನು. ಆಮೇಲೆ ಹಿಂದ್ಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಬೆಳಿಗ್ಗೆ ಫುಲ್ಲು ಪ್ಲೈನ್ ಇತ್ತು. ಅದು ಆರ್ಟಿಫಿಷಿಯಲ್ ಗ್ರಾಸ್ ಹಾಕ್ತಿದ್ವಲ್ಲ ನಾವು ಗ್ರೀನ್ ಕಲರು, ಅದಕ್ಕೆ ಸ್ವಲ್ಪ ಉಳಿದಿರೋ ಫ್ಲವರ್ಸ್ನೇ ನಾನು ಹಾಗೆ ಅಲ್ಲಿ ಇಲ್ಲಿ ಸ್ಟಿಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಿತ್ತು ಇವಾಗ. ಆಮೇಲೆ ನೈಟ್ ವೈಬು ಫುಲ್ಲು ಲೈಟ್ ಹಾಕಿದ್ವಿ, ಹೊರಗೂ ಲೈಟ್ ಹಾಕಿದ್ವಿ, ಮನೆ ಒಳಗೂ ಲೈಟ್ ಹಾಕಿದ್ವಿ. ಅದು ಇನ್ನೊಂಥರ ಮನೆ ಲುಕ್ಕೇ ಚೇಂಜ್ ಮಾಡಿತ್ತು. ಒಂಥರ ಹಬ್ಬದ ವಾತಾವರಣನೇ ಇತ್ತು ಮನೆ ಫುಲ್ಲು. ಆಮೇಲೆ ನಂಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು, ನನಗೆ ತುಂಬ ಖುಷಿ ಆಯಿತು. ಆಮೇಲೆ ನನಗೆ ಪಾದ ಹಸ್ತದ ಬಗ್ಗೆನೂ ತುಂಬ ಜನ ಕೇಳಿದ್ದೀರಾ. ಡೀಟೇಲ್ಸ್ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೇ ಒಂದು ಬೇಕಾದ್ರೆ ವೀಡಿಯೋ ಮಾಡ್ತೀನಿ ನಾನು. ಈಗ ನೋಡಿ ಅದು ಹಿಂದ್ಗಡೆ ಸ್ಕ್ರೀನೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆಮೇಲೆ ಎಲ್ಲ ಕುಂಕುಮ ಕರೆದವರೆಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಶಿಲ್ಪ, ಅವಳು ಪಾಪು, ಅವ್ರ ಮಗಳು ಅನ್ವಿತಾ ಎಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ಸುಧಾ, ಇವರೆಲ್ಲ ನನ್ನ ಫ್ರೆಂಡ್ಸು ಎಲ್ಲರೂ ಬಂದರು. ತುಂಬ ಖುಷಿ ಆಯಿತು, ಕರೆದವ್ರು ಎಲ್ಲರೂ ಬಂದಿದ್ದರು. ಮಳೆ ಬಂತು ಅಂತ ಸ್ವಲ್ಪ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಸೊ ಮ್ಯಾಕ್ಸಿಮಮ್ ಎಲ್ಲರೂ ಬಂದರು. ನಾನು ತುಂಬ ಕಂಫರ್ಟ್ ಇರೋರ್ದು ಮಾತ್ರ ವೀಡಿಯೋ ತೆಗ್ದಿದ್ದೀನಿ. ಸೊ ನಾವು 3 ಜನ ಇದ್ವಿ ಅಂದ್ಬಿಟ್ಟು 3 ಜನ ಸೇರಿಬಿಟ್ಟು ದೇವ್ರಿಗೆ ಇನ್ನೊಂದು ಸಲ ಆರತಿ ಮಾಡಿಬಿಟ್ಟು ನಾನು ಬಂದವರಿಗೆ ಇವಳ ಹತ್ರನೇ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಡಿಸ್ತಾ ಇದ್ದೆ ನಾನು. ತುಂಬ ಚೆನ್ನಾಗಿ ಅವಳಿಗೆ ಇಷ್ಟ ಈ ಥರದ್ದು. ಎಲ್ಲರೂ ಬಂದು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಜನ ಲೇಟಾಗಿ ಬಂದರು. ಸೊ ಡಾಕ್ಟರ್ ಪೇರಣ್ಣ, ಸೊ ಪಾಪ ಅವತ್ತು ನೈಟ್ ಡ್ಯೂಟಿ ಇತ್ತು, ಬಂದುಬಿಟ್ಟು ಹಂಗೆ ಒಂದು ದೇವ್ರಿಗೊಂದು ಕೈ ಮುಕ್ಕೊಂಡು ನೈಟ್ ಡ್ಯೂಟಿಗೆ ಹೋದ್ಲು. ಇವಳು ಪಕ್ಕದ ಮನೆ ಪಾಪು ಆದ್ಯ ಅಂತ. ಆಮೇಲೆ ಎಲ್ಲರೂ ಬಂದಾಯಿತು. ಬಂದು ಹೋಗೋ ಅಷ್ಟೊತ್ತಿಗೆ ಅಲ್ಲೇ 9 ಗಂಟೆ ಹಾಗೆ ಹೋಗಿಬಿಟ್ಟಿತ್ತು, ಟೈಮ್ ಆಗಿತ್ತು. ಸೊ ಲೇಟು ಆಗ್ತಾ ಬರ್ತಿತ್ತು. ನಾನು ಎಲ್ಲರ ಮನೆಗೂ ಹೋಗಿ ಬಂದಿದ್ದೆ. ಇವಳು ಕ್ಷಮ ಇರೋದ್ರಿಂದ ನಾನು ಇವಳನ್ನ ಬಿಟ್ಬಿಟ್ಟು ನಾನು ಹೋಗಿ ಬಂದಿದ್ದೆ. ಎಲ್ಲರ ಮನೆಗೂ ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೋಗಿಬಿಟ್ಟು ಕೊಟ್ಬಿಟ್ಟು ಬಂದೆ ನಾನು. ಲಾಸ್ಟಿಗೆ ಎಲ್ಲ ಆದಮೇಲೆ ದೇವರಿಗೂ ಒಂದು ಕೆಂಪಾರತಿ ಮಾಡಿಬಿಟ್ಟು ಎಲ್ಲರೂ ಬಂದು ಹೋದ್ಮೇಲೆ ಲಾಸ್ಟಿಗೆ ಒಂದು ದೇವರಿಗೊಂದು ಕೆಂಪಾರತಿ ಮಾಡಿಬಿಟ್ಟು ನನ್ನ ಪೂಜೆನ ನಾನು ಈ ಥರ ನಮ್ಮದು ಮುಗಿಸ್ದೆ ನಾನು. ಹೀಗಾಯಿತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನಮ್ಮನೆದು ತುಂಬ ಚೆನ್ನಾಗಾಯಿತು. ನಾನು ಎಲ್ಲರ ಮನೆಗೂ ಹೋಗಿ ಬಂದು ಹಬ್ಬ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಇನ್ನೊಂದ್ಸಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.